ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿತೌಟ್ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಹೇಳ್ತಾ ಇದ್ದೀನಿ. ನೋಡಿ, ಇದು ಲೈನಿಂಗ್ ಹಾಕದೇ ಇರೋ ಒಂದು ಕಟ್ಟಿಂಗ್ ಬ್ಲೌಸ್. ನಾನು ಇವಾಗ ಸ್ಟಿಚಿಂಗ್ ಮಾಡಿದ್ದೀನಿ, ಯಾವ ಥರ ಬಂದಿದೆ ಅಂತ ನೋಡಿ. ಇವಾಗ ನಾನು ಸ್ಟಿಚಿಂಗ್ ಮಾಡಿರೋ ಬ್ಲೌಸನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಒಬ್ಬರು ಕಸ್ಟಮರ್ ಬ್ಲೌಸು. ಇವಾಗ ನಾನು ಸ್ಟಿಚಿಂಗ್ ಮಾಡಿರೋ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಯಾವ ಥರ ನಾನು ಕಟಿಂಗ್ ಮಾಡಿದ್ದೇನೆ ಅಂತ ಹೇಳ್ತೀನಿ. ಇದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಈ ಥರ ಬ್ಲೌಸ್ ಸ್ಟಿಚಿಂಗ್ ಮಾಡಿ ನೋಡಿ. ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ. ಹಾಗೆ ಇದನ್ನು ಯಾವ ಥರ ಅಳತಿ ಬ್ಲೌಸ್ ಕೊಟ್ಟಿದ್ದಲ್ಲ ಅದೇ ಥರ ಪರ್ಫೆಕ್ಟಾಗಿ ನಮ್ಗೆ ಸ್ಟಿಚಿಂಗ್ ಮಾಡಿದ ಮೇಲೆ ಪರ್ಫೆಕ್ಟಾಗಿ ನಮ್ಗೆ ಬಂದಿದೆ. ಇವಾಗ ಇದನ್ನು ಕಟ್ಟಿಂಗ್ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟ್ ನಾವು ಇದು ಟಿಪ್ ಟಾಪ್ ಬ್ಲೌಸ್ ಪೀಸು. ಇದನ್ನು ನಾವು 80 ಸೆಂಟಿಮೀಟ್ರ್ ಇದೆ ಇದು ಬ್ಲೌಸ್ ಪೀಸು. 2 ಪದರ ಹಾಕಿ ಇದು ಲೆಂತ್ ಎಷ್ಟೈತೆ ಅಷ್ಟು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, 13.5 ಇಂಚ್ ಲೆಂತಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು ಮಾರ್ಕ್ ಮಾಡಿದ ಮೇಲೆ ಸ್ಕೇಲ್ ಇಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಬೇಕಾಗುತ್ತೆ. ಹಾಗೆ ಕೆಳಗೆ ನಾವೇನು ಸ್ಟಿಚಿಂಗ್ ಹೊಲಿಗೆ ಹಾಕ್ತೇವಲ್ಲ ಅದಕ್ಕೊಂದು ಅರ್ಧ ಇಂಚಿನಷ್ಟು ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ ಲೆವೆಲ್ಲಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ಮೇಲೆ ಶೋಲ್ಡರ್ ನೋಡ್ಕೊಳ್ಳೋಣ. 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಹಾರ್ಮೋಲ್ ರೌಂಡು 5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಕೇಲ್ ಇಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇವಾಗ ಬಾಡಿ ಮೆಜರ್ಮೆಂಟ್ 9 ಇಂಚ್ ಐತಲ್ಲ, ಒಂದು 9.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೇಲೆ 5 ಇಂಚ್ ತೊಗೊಂಡೇವಲ್ಲ, ಈ ಕೆಳಗೆ 5.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಸ್ವಲ್ಪ ಕ್ರಾಸ್ ಆಗಿರುತ್ತೆ. ಈ ಥರ ಲೈನ್ ಹಾಕ್ಕೊಳ್ಳೋಣ. 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡಿ, ಇದು ಹಾರ್ಮೋಲ್ ರೌಂಡು ನಾವೇನು ತೋಳು ಅಟ್ಯಾಚ್ ಮಾಡ್ತೇವಲ್ಲ ಆ ಮಾರ್ಕಿಂಗ್. ಅದಕ್ಕೆ ನಾನು ಇಲ್ಲಿ ಸ್ಕೇಲ್ ಇಟ್ಬಿಟ್ಟು ರೌಂಡ್ ಸ್ಕೇಲ್ ಇಟ್ಟು ಈ ಥರ ಒಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನಮ್ಗೆ 8.5 ಇಂಚ್ ಪರ್ಫೆಕ್ಟಾಗಿ ಬರತೈತಿ. ನಮ್ಗೆ ಬ್ಲೌಸಲ್ಲಿ ಏನಿತ್ತಲ್ಲ ಒಂದು ಸರಿ ನಾವು ಬ್ಲೌಸ್ ಇಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾರ್ಮೋಲ್ ರೌಂಡು 8 ಇಂಚ್ ಐತಿ ಬ್ಲೌಸಿಂದು. ನಮಗೆ 8.5 ಅರ್ಧ ಇಂಚ್ ಏನೈತಲ್ಲ ಮೇಲೆ ಹೊಲಿಗೆಗೋಸ್ಕರ ನೋಡಿ ಬ್ಲೌಸ್ ಇಟ್ಟು ಪರ್ಫೆಕ್ಟ್ ನಮಗೆ ಅರ್ಧ ಇಂಚ್ ಮೇಲೆ ಬಿಟ್ಟು ಹಾರ್ಮೋಲ್ ರೌಂಡ್ ಈ ಥರ ನಾವು ಚೆಕ್ ಮಾಡ್ಕೊಂಡಾಗ ಪರ್ಫೆಕ್ಟಾಗಿ ಬರಬೇಕು. ಲೆಂತ್ ನೋಡಿ ಮೇಲೆ ಒಂದು ಅರ್ಧ ಇಂಚ್ ಹೊಲಿಗೆಗೆ ಬಿಟ್ಟು ಪರ್ಫೆಕ್ಟಾಗಿ ಲೆಂತ್ ಐತಿ. ಇದು ಒಂದು ಕಸ್ಟಮರ್ ಬ್ಲೌಸು, ಹಾಗಾಗಿ ನಾನು ಯಾವ ಥರ ಕಟಿಂಗ್ ಮಾಡ್ದಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ ಬಾಡಿ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ. ನೋಡಿ 9.25 ಇಂಚ್ ಐತಿ. ಅಲ್ಲಿಗೆ ನಾನು ಸರಿಯಾಗಿ 9.25 ಇಂಚ್ ಇಟ್ಕೊಂಡಿದ್ದೀನಿ. ಇದು ಎದೆ ಸುತ್ತಳತೆ 37 ಇಂಚ್ ಬರುತ್ತೆ. ಹಾಗೆ ವೇಸ್ಟ್ ಏನೈತಲ್ಲ ಕೆಳಗೆ ಅದನ್ನೊಂದು ಮಾರ್ಕ್ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ಲೈನ್ ಹಾಕ್ಕೋತಾ ಇದ್ದೀನಿ. ಹಾಗೆ ಹಿಂಭಾಗ ಕೊಳ್ಳಿನ ಅಗಲ ಇವಾಗ ನಾವು ಶೋಲ್ಡರ್ ನೋಡ್ಕೋಬೇಕು. ಬ್ಲೌಸಲ್ಲಿ ಎಷ್ಟು ಬರುತ್ತೋ ಅಷ್ಟು ಮಾರ್ಕ್ ಮಾಡ್ಕೊಂಬಿಟ್ಟು ಉಳಿದಿರೋದು ಏನೈತಲ್ಲ ಅದನ್ನು ನೆಕ್ಕಿಗೆ ಇಟ್ಕೋಬೇಕಾಗುತ್ತೆ. ನೋಡಿ, ಹಿಂಭಾಗ ನೆಕ್ಕು 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ 3 ಇಂಚ್ವರೆಗೂ ಬ್ರಾಡ್ ತೊಗೋಬೋದು ನಾವು. ಈ ಥರ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಬಿಡೋಣ. ಇವಾಗ ಇದು ರೌಂಡ್ ನೆಕ್ ಆಗಿರೋದ್ರಿಂದ ಈ ಥರ ಸ್ಕಿಲಲ್ಲಿ ನಾನು ಒಂದು ರೌಂಡ್ ನೆಕ್ಕಿನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಹಿಂಭಾಗ ಟೆಕ್ಸ್ ಸೆಂಟರ್ಗೆ ಈ ಥರ ಮಡ್ಚ್ಕೊಂಬಿಟ್ಟು 4.25 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. ನೋಡಿ, ಇದು ಹಿಂಭಾಗ ಏನು ನಾವು ಟೆಕ್ಸ್ ಹಿಡಿತೇವಲ್ಲ ಆ ಟೆಕ್ಸಿಂದ ಒಂದು ಮಾರ್ಕಿಂಗ್ ಆಗಿರುತ್ತೆ. ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಹಿಂಭಾಗ ಕಟ್ಟಿಂಗ್ ಆಯಿತು. ಇವಾಗ ಹಿಂಭಾಗ ಕಟ್ಟಿಂಗ್ ಆಯಿತು. ಟೆಕ್ಸ್ ಏನಿರುತ್ತಲ್ಲ ಹಿಂದೆ ಅದಕ್ಕೆ ಒಂದು ಕಚ್ ಹಾಕ್ಕೊಂಬಿಡೋಣ. ನೋಡಿ, ಹಿಂಭಾಗ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಮುಂಭಾಗ ಒಂದು ಲೈನ್ ಹಾಕ್ಕೊಂಡು 13.5 ಇಂಚಿಗೆ ಒಂದು 1/4 ಇಂಚ್ ನಾವು ಉಕ್ಸ್ ಪಟ್ಟಿನ ಮಾಡ್ತೇವಲ್ಲ ಅದರ ಹೊಲಿಗೆಗೋಸ್ಕರ 1/4 ಇಂಚ್ ಬಿಟ್ಕೋತಾ ಇದ್ದೀನಿ. ನೋಡಿ, ಇವಾಗ ಹಿಂಭಾಗ ಏನು ನಾವು ಕಟ್ಟಿಂಗ್ ಮಾಡಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಹಾಕ್ಕೊಂಬಿಟ್ಟು ನಾವು ಇದನ್ನು ನೋಡಿ 5 ಇಂಚ್ ಏನೈತಿಲ್ಲ ಹಾರ್ಮೋಲ್ ರೌಂಡು ಅದನ್ನು
ಒಂದು ಸರಿ ಈ ಥರ ಚೆಕ್ ಮಾಡಿಕೊಂಡು, ಯಾಕಂದ್ರೆ ಹೆಚ್ಚು ಕಡಿಮೆ ಆದರೆ ನಮ್ಗೆ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಹಾರ್ಮೋಲ್ ರೌಂಡ್ ಸೇಪು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ನಾವು ಹಾರ್ಮೋಲ್ ರೌಂಡ್ ಸೇಪನ್ನು ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಮುಂಭಾಗ ಕಟಿಂಗ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಕೊಳ್ಳಿಂದ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಔಟ್ಲೈನ್ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಒಂದು ಅಳತೆ ಸಿಕ್ಕಂಗೆ ಆಗತ್ತೆ. ಇವಾಗ ಏನೈತಲ್ಲ ನಾವು ಈ ಥರ ಹಾಕ್ಕೊಂಡಿದ್ಮೇಲೆ 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಒಂದನೇ ಗೆರೆ 10.5 ಇಂಚು, ಎರಡನೇ ಗೆರೆ 13 ಇಂಚಿಗೆ ಮಾರ್ಕ್. ಇದು 6.5 ಇಂಚಿಗೆ ಮುಂಭಾಗ ಕೊಳ್ಳು. ನೋಡಿ 6.5 ಇಂಚಿಟ್ಟು ನಾವು ಮುಂಭಾಗ ಹಿಂಭಾಗದ ಏನು ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ಲೈನ್ ಹಾಕಿಬಿಟ್ಟು ಈ ಥರ ರೌಂಡ್ ಸೇಪ್ ಮಾರ್ಕ್ ಮಾಡ್ಕೊಂಬಿಡೋಣ. ಮುಂಭಾಗನೂ ನಾವು ಮುಂಭಾಗ ನೆಕ್ ಲೆಂತ್ ಎಷ್ಟು ಇರ್ತೈತಿ 6 ಇರುತ್ತೆ, 6.5 7 ಮಟನೂ ನಾವು ಇಟ್ಕೋಬೋದು. ಇಲ್ಲಿ ನಾನು 6.5 ಇಂಚ್ ಐತಿ ನಮ್ಮ ಬ್ಲೌಸ್ ಅಳತೆಯಲ್ಲಿ, ಹಾಗಾಗಿ ನಾನಿಲ್ಲಿ 6.5 ಇಂಚ್ ಮಾತ್ರ ನಾನಿಲ್ಲಿ ಮುಂಭಾಗ ನೆಕ್ ಅಳತೆ ಇಟ್ಟಿದ್ದೀನಿ. ಇವಾಗ ನೋಡಿ ನಾವು ಟೆಕ್ಸ್ ಮೆಜರ್ಮೆಂಟ್ ನೋಡ್ಕೋಬೇಕಾಗತ್ತೆ. ನಾವೇನು ನೋಡಿ 4 ಇಂಚಿಗೆ ಬ್ಲೌಸಲ್ಲಿ ನಮಗೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೆ ನಾನು ತೊಗೊಂಡಿದ್ದೀನಿ. 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ಏನೈತಲ್ಲ ನಾವು ಟೆಕ್ಸ್ ಏನು ಹಿಡಿತೀವಿ ಅದು 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೊಂಬಿಟ್ಟು ಅದು ಸ್ಕೇಲ್ ಇಟ್ಬಿಟ್ಟು ನಾವು ಎರಡು ಕಡೆನೂ ಲೈನ್ ಹಾಕ್ಕೋಬೇಕಾಗತ್ತೆ. ಇದು ಟೆಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮಗೆ ಟೆಕ್ಸ್ ಕರೆಕ್ಟ್ ಬಂದ್ರೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕುಂದಿರುತ್ತೆ. ಈಗ 1ನೇ ಟೆಕ್ಸ್ ನಮ್ಗೆ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಏನೈತಪ್ಪ ಅಂದ್ರೆ 2ನೇ ಟೆಕ್ಸ್ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ನಮ್ಗೆ 2ನೇ ಟೆಕ್ಸ್. ಈ ಥರ ಲೈನ್ ಹಾಕ್ಕೊಂಬಿಡೋಣ. ಇವಾಗ 2 ಟೆಕ್ಸ್ ರೆಡಿ ಆಯಿತು. ನೋಡಿ ಇವಾಗ 2 ಟೆಕ್ಸ್ ರೆಡಿ ಆಯಿತು. ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಕ್ರಾಸ್ ಬೆಲ್ಟಿನ ಅಟ್ಯಾಚ್ ಮಾಡ್ಕೊತೀವಲ್ಲ ನಾವು ಆ ಮಾರ್ಕಿಂಗ್ ಆಗಿರುತ್ತೆ. ಕ್ರಾಸ್ ಬೆಲ್ಟ್ ಏನಿಲ್ಲ, ಒಂದು ಕಡೆ 4 ಇಂಚು ಇನ್ನೊಂದು ಕಡೆ 3 ಇಂಚು ತೊಗೊಂಡು ನಾವು ಇದೇ ಥರ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಒಂದು ಸರಿ ಚೆಕ್ ಮಾಡ್ಕೊಂಬಿಡೋಣ. ಬ್ಲೌಸ್ ಇಟ್ಟು ಎಲ್ಲಿವರೆಗೂ ಬರುತ್ತೆ ಅಲ್ಲಿಗೆ ನಾವು ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದು 4 ಟೆಕ್ಸ್ ಇರೋದ್ರಿಂದ ನಾವು ಏನಿದ್ದಕ್ಕೆ ಲೆಸ್ ಮಾಡೋಂಗಿಲ್ಲ ಬಟ್ಟೆ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇವಾಗ ನಾವು ಮುಂಭಾಗ ಹಾರ್ಮೋಲ್ ರೌಂಡ್ ಏನೈತಲ್ಲ ನಾವು ತೋಳು ಅಟ್ಯಾಚ್ ಮಾಡ್ತೇವೆ ಬಗಲ್ ಕಡೆ, ಅಲ್ಲಿ ಒಂದು 1/4 ಇಂಚ್ ನಾವು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಸ್ಕೇಲ್ ಇಟ್ಬಿಟ್ಟು 1/4 ಇಂಚ್ವರೆಗೂ ನಾನು ಈ ಥರ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಸೇಪ್ ತಗೋತಾ ಇದ್ದೀನಿ. ಮುಂಭಾಗಕ್ಕೆ ಈ ಥರ ನಾವು ಸೇಪ್ ತಗೋಬೇಕಾಗತ್ತೆ. ನೋಡಿ ಈ ಥರ ಸೇಪ್ ತೊಗೊಂಡಿದ್ಮೇಲೆ ಇವಾಗ ನೆಕ್ಸ್ಟ್ ಏನೈತಿ ನಾವು 3ನೇ ಟೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಒಂದು 2ರಿಂದ 2.5 ಇಂಚ್ ನಾವು ಸೆಂಟ್ರ್ ಗ್ಯಾಪ್ ಇಟ್ಕೊಂಡು ಇವಾಗ 3ನೇ ಟೆಕ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಇವಾಗ ನಾನು 4ನೇ ಟೆಕ್ಸ್ ಏನೈತಲ್ಲ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು 1.5 ಇಂಚ್ ಗ್ಯಾಪ್ ಬಿಟ್ಟು ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳೋಣ. ಇವಾಗ 4ನೇ ಟೆಕ್ಸ್ ರೆಡಿ ಆಯಿತು. ನೋಡಿ ಈ ಥರ ನಾವು ನೀಟಾಗಿ ಬ್ಲೌಸ್ನಲ್ಲಿ ಯಾವ ಥರ ನಮ್ಗೆ ಟೆಕ್ಸ್ ಇರುತ್ತೆ ಆ ಥರ ನಾವು ಮಾರ್ಕಿಂಗ್ ಮಾಡೋದ್ರಿಂದ ನಮ್ಗೆ ಅಳತೆ ಏನು ಕೊಟ್ಟಿರ್ತಾರೆ ಬ್ಲೌಸ್ ಕಸ್ಟಮರು ಅದೇ ಥರ ಫಿಟ್ಟಿಂಗ್ ಬರುತ್ತೆ. ನೋಡಿ ಇದು ನಾನು ಬ್ಲೌಸ್ ನಿಮ್ಗೆ ಸ್ಟಿಚಿಂಗ್ ಮಾಡಿನೂ ಯಾವ ಥರ ಬಂದಿದೆ ಅಂತ ತೋರಿಸಿದ್ದೀನಿ. ಇವಾಗ ಮುಂಭಾಗ ಮಾರ್ಕಿಂಗ್ ಏನೈತಲ್ಲ ಮುಗೀತು. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ನಾವು ಯಾವ ಥರ ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದೇ ಥರನ ನಾವು ಇದು ಮುಂಭಾಗನ ಕಟ್ಟಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ. ಇವಾಗ ಮುಂಭಾಗ ಆಯಿತು, ಹಿಂಭಾಗ ಆಯಿತು, ಹಾಗೂ ಇವಾಗ ಮುಂಭಾಗ ಕಟ್ಟಿಂಗ್ ಆಯಿತು. ನಾವು ಇವಾಗ ನೆಕ್ಸ್ಟ್ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಲೆಂತ್ ನಮ್ಗೆ 5.5 ಇಂಚ್ ಇದ್ದಾಗ 1 ಇಂಚ್ ನಮ್ಗೆ ಈ ಥರ ದೊಡ್ಡ ಪಟ್ಟಿ ಮಾಡ್ಕೋಬೇಕಾಗತ್ತೆ. ಲೈನಿಂಗ್ ಇಲ್ಲ ಅಂದ್ರೆ, ಲೈನಿಂಗ್ ಇದ್ರೆ ಅರ್ಧ ಇಂಚ್ ಬಿಡ್ತೇವೆ. ಇವಾಗ ಲೈನಿಂಗ್ ಇಲ್ಲಲ್ಲ 1 ಇಂಚ್ ಪೂರ್ತಿ 1 ಇಂಚ್ ಬಿಡ್ತೇವೆ. ಅಲ್ಲಿಂದ ನಾನು 6 ಇಂಚ್ ತಗೋತಾ ಇದ್ದೀನಿ. ಅರ್ಧ ಇಂಚ್ ಮೇಲೆ ಸ್ಟಿಚಿಂಗಿಗೆ 3 ಇಂಚ್ ನಾವು
ಏನು ಡೌನ್ ಇಳಿಸ್ಕೊತೇವಲ್ಲ ಅಲ್ಲಿಗೆ 3 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು 6 ಇಂಚಿಗೆ ಒಂದು ಮಾರ್ಕ್, ಹಾಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ಹಾರ್ಮೋಲ್ ರೌಂಡ್ ಎಷ್ಟೈತಲ್ಲ ನಮ್ಗೆ 8 ಇಂಚ್ ಬಂದೈತಲ್ಲ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ. ಮಾರ್ಕ್ ಮಾಡ್ಕೊಂಡಿದ್ದೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕಿದ ಮೇಲೆ ಇವಾಗ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ 2 ಸೆಂಟರ್ಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಲೈನ್ ಹಾಕ್ಕೋಬೇಕಾಗತ್ತೆ ನೋಡಿ. ಈ ಥರ ಮಾರ್ಕ್ ಮಾಡಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳೋಣ. ಆಮೇಲೆ ಇದು 2 ಸೆಂಟರ್ಗೆ ಒಂದು ಲೈನ್ ಹಾಕ್ಕೋಬೇಕಾಗತ್ತೆ. 1 ಇಂಚಿಗೆ ಒಂದು 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಇವಾಗ ಈ ಥರ ನಾವು 1.5 ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಮ್ಯಾಗಿಲ್ ಮಾರ್ಕಿಂಗ್ ಏನಿರುತ್ತೆ ಅಲ್ಲಿಗೆ ಒಂದು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ಲೀವ್ಸ್ ಮಾರ್ಕಿಂಗ್ ಆಗಿರೋದ್ರಿಂದ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನಮಗಿದು ಹಿಂಭಾಗ ಮಾರ್ಕಿಂಗ್ ಸೇಪ್ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಏನೈತಲ್ಲ ಮುಂಭಾಗ ಮಾರ್ಕಿಂಗ್ ಸೇಪ್ ರೆಡಿ ಮಾಡ್ಕೊಳ್ಳೋಣ ನೋಡಿ. ಈ ಥರ ನಾವು ಮೆಜರ್ಮೆಂಟ್ ಮಾಡಿ ಮಾರ್ಕಿಂಗ್ ಮಾಡೋದ್ರಿಂದ ನಮ್ಗೆ ತೋಳಲ್ಲಿ ರಿಂಕಲ್ಸ್ ಯಾವುದೇ ಥರದ ರಿಂಕಲ್ಸ್ ಬರೋದಿಲ್ಲ. ಇದು ಮುಂಭಾಗ ಒಂದು 1/4 ಇಂಚ್ವರೆಗೂ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡ್ಕೊಂಡಿದ್ದ ಈಗ ಇವಾಗ ತೋಳಿನ ಸುತ್ತಳತೆ ಎಷ್ಟು ಬರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಕೇಲಲ್ಲೇ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಇವಾಗ ಹಾಗೆ ಒಂದು 2 ಇಂಚ್ ಬಿಟ್ಟು ಇನ್ನೂ ಒಂದು ಲೈನ್ ಹಾಕ್ಕೊಳ್ಳೋಣ ನೋಡಿ. ಇವಾಗ ಸ್ಲೀವ್ಸ್ ಮಾರ್ಕಿಂಗ್ ರೆಡಿ ಆಯಿತು. ಇವಾಗ ನಾವು ಯಾವ ಥರ ಮಾರ್ಕಿಂಗ್ ಮಾಡಿರ್ತಲ್ಲ ಅದೇ ಥರನ ನಾವು ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ. ಇದೇ ಥರನ ನಾವು ಕಟ್ಟಿಂಗ್ ಮಾಡಿ ಇಟ್ಕೊಂಡು ಸ್ಟಿಚಿಂಗ್ ಮಾಡಿದರೆ ತುಂಬಾ ಪರ್ಫೆಕ್ಟಾಗಿ ನಮ್ಗೆ ಸ್ಲೀವ್ಸ್ ಹಾಗೆ ಬ್ಲೌಸ್ ತುಂಬ ನೀಟಾಗಿ ಬರುತ್ತೆ. ನಾನು ಇದು ಕಸ್ಟಮರ್ ಬ್ಲೌಸು, ಇದು 3ನೇ ಬ್ಲೌಸ್ ನಾನಿದು ಸ್ಟಿಚಿಂಗ್ ಮಾಡ್ತಾ ಇರೋದು. ಯಾಕಂದರೆ 1-2 ಬ್ಲೌಸು ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೀನಿ, ಅಳತೆ ತುಂಬ ಪರ್ಫೆಕ್ಟಾಗಿದೆ ಅಂತ. ನೆಕ್ಸ್ಟ್ 2 ಬ್ಲೌಸ್ ಕೊಟ್ಟಿದ್ದಾರೆ ನೋಡಿ. ಇದೇ ಥರ ನಾವು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ನಮ್ಗೆ ಕಸ್ಟಮರ್ ಮತ್ತು ನಮ್ಗೆ ಪದೇ ಪದೇ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಡ್ತಾರೆ. ನಾವು ಏನಾರ ಸ್ವಲ್ಪ ಮಿಸ್ಟೇಕ್ ಮಾಡಿದರೆ ನಮ್ಗೆ ಮತ್ತು ವಾಪಸ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕೊಡೋದಿಲ್ಲ. ಹಾಗಾಗಿ ನಾವು ಕಟ್ಟಿಂಗನ್ನು ತುಂಬಾ ಪರ್ಫೆಕ್ಟಾಗಿ ಕಲ್ತ್ಕೋಬೇಕಾಗುತ್ತೆ ನೋಡಿ. ಮುಂಭಾಗ ಈ ಥರ ಸೇಪ್ ತಗೊಂಡಿದ್ಮೇಲೆ ಇವಾಗ ಸ್ಲೀವ್ಸ್ ರೆಡಿ ಆಯಿತು. ನೆಕ್ಸ್ಟ್ ಏನೈತೆ ಅಂದ್ರೆ ನಾವು ಕ್ರಾಸ್ ಬೆಲ್ಟ್ ಒಂದು ಕಟ್ಟಿಂಗ್ ನಾನು ಈ ವಿಡಿಯೋದಾಗ ತೋರಿಸಿಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ಕ್ರಾಸ್ ಬೆಲ್ಟಲ್ಲಿ ಏನು ಅಂಥದ್ದೇನು ಜಾಸ್ತಿ ಇದು ಇರಲ್ಲ. ಕ್ರಾಸ್ ಬೆಲ್ಟ್ ಬೇಕಂದ್ರೆ ಬೇರೆ ವಿಡಿಯೋದಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.